ನಾಗೇಂದ್ರ ಬಾಬು, ಈಗಷ್ಟೇ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಸೇರಿ ಮಾತುಕತೆಯನ್ನ ನಡೆಸಿರುವಂತದ್ದು. ನೇರವಾಗಿ ಏರ್ಪೋರ್ಟ್ ನಿಂದ ಬಂದಂತಹ ಸಂದರ್ಭದಲ್ಲಿ ಡಿಸಿಎಂ ಹಾಗೂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಗೂ ಮುನ್ನ ಏನು ಸತೀಶ್ ಜಾರಕಿಹೊಳಿ ಇರಬಹುದು, ಹಾಗೇನೆ ಕೃಷ್ಣ ಬೈರೇಗೌಡರು ಇವರು ಕೂಡ ಉಪಸ್ಥಿತರಿದ್ದರು. ನಾಲ್ವರು ಕುಳಿತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಈಗಷ್ಟೇ ಹೈಕಮಾಂಡ್ ಭೇಟಿಗೆ ತೆರಳಿರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ವರದಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಕಡೆ ಸ್ಟ್ಯಾಂಪೇಡ್ ವಿಚಾರ ಅಂದ್ರೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಏನು ಘಟನೆ ಆಗಿತ್ತು, ಆ ಘಟನೆಗೆ ಸಂಬಂಧಪಟ್ಟಂತ ವರದಿಯನ್ನ ಕೊಡ್ಲಿಕ್ಕೆ ಒಂದು ವಿಚಾರ ಆದ್ರೆ, ಮತ್ತೊಂದು ವಿಚಾರ ಮೇಜರ್ ಅನ್ನುವಂಥದ್ದು ಸಂಪುಟದ ಸರ್ಕಸ್. ಇಲ್ಲಿ ಪ್ರಮುಖವಾಗಿ ಯಾರನ್ನ ತೆಗಿಬೇಕು ಮತ್ತೆ ಯಾರನ್ನ ಆಸ್ಥಾನಕ್ಕೆ ಕೂರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಈಗ ದೆಹಲಿಯ ಅಂಗಳದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಅಂಗಳದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇವತ್ತು ಅದರ ಬಗ್ಗೆ ಸಾಕಷ್ಟು ಮಹತ್ವದ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗ ಸಿಎಂ ಮತ್ತು ಡಿಸಿಎಂ ಏನು ಚರ್ಚೆ ನಡೆಸ್ತಾ ಇರಬಹುದು, ಯಾವ ವಿಚಾರವಾಗಿ ಚರ್ಚೆ ನಡೆಸ್ತಾ ಇರಬಹುದು, ಹೈಕಮಾಂಡ್ ಮುಂದೆ ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಟೇಶ್? ನಾಗೇಂದ್ರ ಬಾಬು, ಖಂಡಿತವಾಗಿ ಈ ಒಂದು ಮಾತುಕತೆ ಏನಿದೆ ಇದು ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಆಗಮಿಸಿ ಮತ್ತೆ ವಾಪಸ್ಸು ಬೆಂಗಳೂರಿಗೆ ತೆರಳಿ ಬಂದಿರೋದನ್ನ ಎಲ್ಲವನ್ನ ನೋಡಿದ್ರೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ನಡುಕ ಶುರುವಾಗಿದೆ ಎನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಅಂದ್ರೆ ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಮತ್ತೆ ದೆಹಲಿಯ ಮಟ್ಟದಲ್ಲಿ ಸಾಕಷ್ಟು ಬೇರೆ ಬೇರೆ ಚರ್ಚೆಗಳಾಗ್ತಾ ಇದಾವೆ. ಯಾಕಂದ್ರೆ ಪ್ರಭಾವಿ ನಾಯಕರ ತಲೆದಂಡ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನ ಕೆಲವು ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ ಎನ್ನುವಂತಹ ಇನ್ಸೈಡ್ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈ ಬೆನ್ನಲ್ಲೇ ಇಂದಿನ, ನಾನು ಮೊದಲೇ ಹೇಳಿದಾಗೆ, ಕಾಂಗ್ರೆಸ್ನ ಇಂದಿನ ಸಭೆ ಏನಿದೆ, ಇಂದಿನ ಭೇಟಿ ಏನಿದೆ, ಇದು ದೊಡ್ಡ ಮಟ್ಟದ ಬದಲಾವಣೆಯನ್ನ ತಂದುಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಜನ ಅಂದ್ರೆ ಈ ಸಂಪುಟ ಸರ್ಕಸ್ ವಿಚಾರದಲ್ಲೂ ಕೂಡ 4 ರಿಂದ 5 ಜನರ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವಂಥದ್ದು ಮೂಲಗಳ ಮಾಹಿತಿಯ ಪ್ರಕಾರ ಸಿಗ್ತಾ ಇದೆ. ಯಾಕಂದ್ರೆ 4 ರಿಂದ 5 ಜನರ ಮಾಹಿತಿ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಅದರ ನಿರ್ಧಾರವನ್ನ ಇಂದು ಕೈಗೊಳ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇದೆಲ್ಲದರ ಜೊತೆ ಏನು ಡಿಕೆ ಶಿವಕುಮಾರ್ ಅವರಿರಬಹುದು, ಹಾಗೇನೆ ಸಿಎಂ ಸಿದ್ದರಾಮಯ್ಯನವರಿರಬಹುದು, ಎಲ್ಲರ ಒಪ್ಪಿಗೆಯನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಚರ್ಚೆ ಆಗುತ್ತೆ ಇದ್ರ ಬಗ್ಗೆ. ಅಲ್ಲಿ ಏನು ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳನ್ನ ನಡೆಸಬೇಕು. ಯಾಕಂದ್ರೆ ಈಗಾಗಲೇ ಬಣಬಡಿದಾಟದಿಂದ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ರಾಜಕೀಯ ಗೊಂದಲ ಉಂಟಾಗಿತ್ತು. ತದನಂತರದಲ್ಲಿ ಈಗ ಕಾಂಗ್ರೆಸ್ ವಲಯದಲ್ಲಿ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಜೊತೆಗೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡುವ ಮೂಲಕ ಕಾಂಗ್ರೆಸ್ ಈಗಾಗಲೇ ತನ್ನ ಡ್ಯಾಮೇಜ್ ಅನ್ನ ತೋರಿಸಿಕೊಂಡಿತ್ತು. ಆದ್ರೆ ಈ ರೀತಿಯಾದಂತಹ ಡ್ಯಾಮೇಜ್ ಗಳನ್ನ ಹೈಕಮಾಂಡ್ ಮಟ್ಟದಲ್ಲಿ ಇಡಕ್ಕಾಗತ್ತಾ, ಅಥವಾ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಾಕಷ್ಟು ಆರೋಪಗಳನ್ನು ಮಾಡಿದೆ. ಹೀಗಾಗಿ ಇವೆಲ್ಲದಕ್ಕೂ ಕೂಡ ಸಮಜಾಯಿಷಿಯನ್ನ ಕೊಟ್ಟು ನಂತರದಲ್ಲಿ ಈ ಸಂಪುಟ ಸರ್ಕಸ್ ವಿಚಾರವನ್ನ ಮಾತನಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ವಿಚಾರದಲ್ಲಿ ಸಂಪುಟದ ಬದಲಾವಣೆ ಆಗಲೇಬೇಕು ಎನ್ನುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿ ಇದೀಗ ದೆಹಲಿಯ ಕರ್ನಾಟಕ ಭವನದಿಂದ ನೇರವಾಗಿ ಹೈಕಮಾಂಡ್ ಭೇಟಿಗೆ ತೆರಳಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ನಟೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಇವತ್ತು ದೆಹಲಿ ಅಂಗಳದಲ್ಲಿ ಸಾಕಷ್ಟು ರಾಜ್ಯ ರಾಜಕೀಯದ ವಿಚಾರವಾಗಿ ನಾಗೇಂದ್ರ ಬಾಬು, ಈಗಷ್ಟೇ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಸೇರಿ ಮಾತುಕತೆಯನ್ನ ನಡೆಸಿರುವಂತದ್ದು. ನೇರವಾಗಿ ಏರ್ಪೋರ್ಟ್ ನಿಂದ ಬಂದಂತಹ ಸಂದರ್ಭದಲ್ಲಿ ಡಿಸಿಎಂ ಹಾಗೂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಗೂ ಮುನ್ನ ಏನು ಸತೀಶ್ ಜಾರಕಿಹೊಳಿ ಇರಬಹುದು, ಹಾಗೇನೆ ಕೃಷ್ಣ ಬೈರೇಗೌಡರು ಇವರು ಕೂಡ ಉಪಸ್ಥಿತರಿದ್ದರು. ನಾಲ್ವರು ಕುಳಿತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಈಗಷ್ಟೇ ಹೈಕಮಾಂಡ್ ಭೇಟಿಗೆ ತೆರಳಿರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ವರದಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಕಡೆ ಸ್ಟ್ಯಾಂಪೇಡ್ ವಿಚಾರ ಅಂದ್ರೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಏನು ಘಟನೆ ಆಗಿತ್ತು, ಆ ಘಟನೆಗೆ ಸಂಬಂಧಪಟ್ಟಂತ ವರದಿಯನ್ನ ಕೊಡ್ಲಿಕ್ಕೆ ಒಂದು ವಿಚಾರ ಆದ್ರೆ, ಮತ್ತೊಂದು ವಿಚಾರ ಮೇಜರ್ ಅನ್ನುವಂಥದ್ದು ಸಂಪುಟದ ಸರ್ಕಸ್. ಇಲ್ಲಿ ಪ್ರಮುಖವಾಗಿ ಯಾರನ್ನ ತೆಗಿಬೇಕು ಮತ್ತೆ ಯಾರನ್ನ ಆಸ್ಥಾನಕ್ಕೆ ಕೂರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಈಗ ದೆಹಲಿಯ ಅಂಗಳದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಅಂಗಳದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇವತ್ತು ಅದರ ಬಗ್ಗೆ ಸಾಕಷ್ಟು ಮಹತ್ವದ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗ
ಈಗ ಸಿಎಂ ಮತ್ತು ಡಿಸಿಎಂ ಏನು ಚರ್ಚೆ ನಡೆಸ್ತಾ ಇರ್ಬೋದು, ಯಾವ ವಿಚಾರವಾಗಿ ಚರ್ಚೆ ನಡೆಸ್ತಾ ಇರ್ಬೋದು, ಹೈಕಮಾಂಡ್ ಮುಂದೆ ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಟೇಶ್? ನಾಗೇಂದ್ರ ಬಾಬು, ಖಂಡಿತವಾಗಿ ಈ ಒಂದು ಮಾತುಕತೆ ಏನಿದೆ ಇದು ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಆಗಮಿಸಿ ಮತ್ತೆ ವಾಪಸ್ಸು ಬೆಂಗಳೂರಿಗೆ ತೆರಳಿ ಬಂದಿರೋದನ್ನ ಎಲ್ಲವನ್ನ ನೋಡಿದ್ರೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ನಡುಕ ಶುರುವಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಅಂದ್ರೆ ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಮತ್ತೆ ದೆಹಲಿಯ ಮಟ್ಟದಲ್ಲಿ ಸಾಕಷ್ಟು ಬೇರೆ ಬೇರೆ ಚರ್ಚೆಗಳಾಗ್ತಾ ಇದಾವೆ. ಯಾಕಂದ್ರೆ ಪ್ರಭಾವಿ ನಾಯಕರ ತಲೆದಂಡ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನ ಕೆಲವು ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ ಎನ್ನುವಂತಹ ಇನ್ಸೈಡ್ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈ ಬೆನ್ನಲ್ಲೇ ಇಂದಿನ, ನಾನು ಮೊದಲೇ ಹೇಳಿದಾಗೆ, ಕಾಂಗ್ರೆಸ್ನ ಇಂದಿನ ಸಭೆ ಏನಿದೆ, ಇಂದಿನ ಭೇಟಿ ಏನಿದೆ, ಇದು ದೊಡ್ಡ ಮಟ್ಟದ ಬದಲಾವಣೆಯನ್ನ ತಂದುಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಜನ, ಅಂದ್ರೆ ಈ ಸಂಪುಟ ಸರ್ಕಸ್ ವಿಚಾರದಲ್ಲೂ ಕೂಡ 4 ರಿಂದ 5 ಜನರ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವಂಥದ್ದು ಮೂಲಗಳ ಮಾಹಿತಿಯ ಪ್ರಕಾರ ಸಿಗ್ತಾ ಇದೆ. ಯಾಕಂದ್ರೆ 4 ರಿಂದ 5 ಜನರ ಮಾಹಿತಿ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಅದರ ನಿರ್ಧಾರವನ್ನ ಇಂದು ಕೈಗೊಳ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇದೆಲ್ಲದರ ಜೊತೆ ಏನು ಡಿಕೆ ಶಿವಕುಮಾರ್ ಅವರಿರ್ಬೋದು, ಹಾಗೇನೆ ಸಿಎಂ ಸಿದ್ದರಾಮಯ್ಯನವರಿರ್ಬೋದು, ಎಲ್ಲರ ಒಪ್ಪಿಗೆಯನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಚರ್ಚೆ ಆಗುತ್ತೆ ಇದ್ರ ಬಗ್ಗೆ. ಅಲ್ಲಿ ಏನು ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳನ್ನ ನಡೆಸಬೇಕು. ಯಾಕಂದ್ರೆ ಈಗಾಗಲೇ ಬಣಬಡಿದಾಟದಿಂದ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ರಾಜಕೀಯ ಗೊಂದಲ ಉಂಟಾಗಿತ್ತು. ತದನಂತರದಲ್ಲಿ ಈಗ ಕಾಂಗ್ರೆಸ್ ವಲಯದಲ್ಲಿ, ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಜೊತೆಗೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡುವ ಮೂಲಕ ಕಾಂಗ್ರೆಸ್ ಈಗಾಗಲೇ ತನ್ನ ಡ್ಯಾಮೇಜ್ ಅನ್ನ ತೋರಿಸಿಕೊಂಡಿತ್ತು. ಆದ್ರೆ ಈ ರೀತಿಯಾದಂತಹ ಡ್ಯಾಮೇಜ್ ಗಳನ್ನ ಹೈಕಮಾಂಡ್ ಮಟ್ಟದಲ್ಲಿ ಇಡಕ್ಕಾಗತ್ತಾ, ಅಥವಾ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಾಕಷ್ಟು ಆರೋಪಗಳನ್ನು ಮಾಡಿದೆ. ಹೀಗಾಗಿ ಇವೆಲ್ಲದಕ್ಕೂ ಕೂಡ ಸಮಜಾಯಿಷಿಯನ್ನ ಕೊಟ್ಟು ನಂತರದಲ್ಲಿ ಈ ಸಂಪುಟ ಸರ್ಕಸ್ ವಿಚಾರವನ್ನ ಮಾತನಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ವಿಚಾರದಲ್ಲಿ ಸಂಪುಟದ ಬದಲಾವಣೆ ಆಗಲೇಬೇಕು ಎನ್ನುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿ ಇದೀಗ ದೆಹಲಿಯ ಕರ್ನಾಟಕ ಭವನದಿಂದ ನೇರವಾಗಿ ಹೈಕಮಾಂಡ್ ಭೇಟಿಗೆ ತೆರಳಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ನಟೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಇವತ್ತು ದೆಹಲಿ ಅಂಗಳದಲ್ಲಿ ಸಾಕಷ್ಟು ರಾಜ್ಯ ರಾಜಕೀಯದ ವಿಚಾರವಾಗಿ ಬೆಳವಣಿಗೆಗಳ ನಾಗೇಂದ್ರ ಬಾಬು, ಈಗಷ್ಟೇ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಸೇರಿ ಮಾತುಕತೆಯನ್ನ ನಡೆಸಿರುವಂತದ್ದು. ನೇರವಾಗಿ ಏರ್ಪೋರ್ಟ್ನಿಂದ ಬಂದಂತಹ ಸಂದರ್ಭದಲ್ಲಿ ಡಿಸಿಎಂ ಹಾಗೂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಗೂ ಮುನ್ನ ಏನು ಸತೀಶ್ ಜಾರಕಿಹೊಳಿ ಇರಬಹುದು, ಹಾಗೇನೆ ಕೃಷ್ಣ ಬೈರೇಗೌಡರು ಇವರು ಕೂಡ ಉಪಸ್ಥಿತರಿದ್ದರು. ನಾಲ್ವರು ಕುಳಿತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಈಗಷ್ಟೇ ಹೈಕಮಾಂಡ್ ಭೇಟಿಗೆ ತೆರಳಿರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ವರದಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಕಡೆ ಸ್ಟ್ಯಾಂಪೇಡ್ ವಿಚಾರ, ಅಂದ್ರೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಏನು ಘಟನೆ ಆಗಿತ್ತು, ಆ ಘಟನೆಗೆ ಸಂಬಂಧಪಟ್ಟಂತ ವರದಿಯನ್ನ ಕೊಡ್ಲಿಕ್ಕೆ ಒಂದು ವಿಚಾರ ಆದ್ರೆ, ಮತ್ತೊಂದು ವಿಚಾರ ಮೇಜರ್ ಅನ್ನುವಂಥದ್ದು ಸಂಪುಟದ ಸರ್ಕಸ್. ಇಲ್ಲಿ ಪ್ರಮುಖವಾಗಿ ಯಾರನ್ನ ತೆಗಿಬೇಕು ಮತ್ತೆ ಯಾರನ್ನ ಆಸ್ಥಾನಕ್ಕೆ ಕೂರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಈಗ ದೆಹಲಿಯ ಅಂಗಳದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಅಂಗಳದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇವತ್ತು ಅದರ ಬಗ್ಗೆ ಸಾಕಷ್ಟು ಮಹತ್ವದ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗ ಸಿಎಂ ಮತ್ತು ಡಿಸಿಎಂ ಏನು ಚರ್ಚೆ ನಡೆಸ್ತಾ ಇರ್ಬೋದು, ಯಾವ ವಿಚಾರವಾಗಿ ಚರ್ಚೆ ನಡೆಸ್ತಾ ಇರ್ಬೋದು, ಹೈಕಮಾಂಡ್ ಮುಂದೆ ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಟೇಶ್? ನಾಗೇಂದ್ರ ಬಾಬು, ಖಂಡಿತವಾಗಿ ಈ ಒಂದು ಮಾತುಕತೆ ಏನಿದೆ ಇದು ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಆಗಮಿಸಿ ಮತ್ತೆ ವಾಪಸ್ಸು ಬೆಂಗಳೂರಿಗೆ ತೆರಳಿ ಬಂದಿರೋದನ್ನ ಎಲ್ಲವನ್ನ ನೋಡಿದ್ರೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ನಡುಕ ಶುರುವಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಅಂದ್ರೆ ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಮತ್ತೆ ದೆಹಲಿಯ ಮಟ್ಟದಲ್ಲಿ ಸಾಕಷ್ಟು ಬೇರೆ ಬೇರೆ ಚರ್ಚೆಗಳಾಗ್ತಾ ಇದಾವೆ. ಯಾಕಂದ್ರೆ ಪ್ರಭಾವಿ ನಾಯಕರ ತಲೆದಂಡ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ
ರಾಜ್ಯ ಕಾಂಗ್ರೆಸ್ನ ಕೆಲವು ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ ಎನ್ನುವಂತಹ ಇನ್ಸೈಡ್ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈ ಬೆನ್ನಲ್ಲೇ ಇಂದಿನ ನಾನು ಮೊದಲೇ ಹೇಳಿದಾಗೆ ಕಾಂಗ್ರೆಸ್ನ ಇಂದಿನ ಸಭೆ ಏನಿದೆ, ಇಂದಿನ ಭೇಟಿ ಏನಿದೆ, ಇದು ದೊಡ್ಡ ಮಟ್ಟದ ಬದಲಾವಣೆಯನ್ನ ತಂದುಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಜನ ಅಂದ್ರೆ ಈ ಸಂಪುಟ ಸರ್ಕಸ್ ವಿಚಾರದಲ್ಲೂ ಕೂಡ 4 ರಿಂದ 5 ಜನರ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವಂಥದ್ದು ಮೂಲಗಳ ಮಾಹಿತಿಯ ಪ್ರಕಾರ ಸಿಗ್ತಾ ಇದೆ. ಯಾಕಂದ್ರೆ 4 ರಿಂದ 5 ಜನರ ಮಾಹಿತಿ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಅದರ ನಿರ್ಧಾರವನ್ನ ಇಂದು ಕೈಗೊಳ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇದೆಲ್ಲದರ ಜೊತೆ ಏನು ಡಿ.ಕೆ. ಶಿವಕುಮಾರ್ ಅವರಿರ್ಬೋದು, ಹಾಗೇನೆ ಸಿಎಂ ಸಿದ್ದರಾಮಯ್ಯನವರಿರ್ಬೋದು, ಎಲ್ಲರ ಒಪ್ಪಿಗೆಯನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಚರ್ಚೆ ಆಗುತ್ತೆ ಇದ್ರ ಬಗ್ಗೆ. ಅಲ್ಲಿ ಏನು ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳನ್ನ ನಡೆಸಬೇಕು. ಯಾಕಂದ್ರೆ ಈಗಾಗಲೇ ಬಣ ಬಡಿದಾಟದಿಂದ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ರಾಜಕೀಯ ಗೊಂದಲ ಉಂಟಾಗಿತ್ತು. ತದನಂತರದಲ್ಲಿ ಈಗ ಕಾಂಗ್ರೆಸ್ ವಲಯದಲ್ಲಿ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಜೊತೆಗೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡುವ ಮೂಲಕ ಕಾಂಗ್ರೆಸ್ ಈಗಾಗಲೇ ತನ್ನ ಡ್ಯಾಮೇಜ್ ಅನ್ನ ತೋರಿಸಿಕೊಂಡಿತ್ತು. ಆದ್ರೆ ಈ ರೀತಿಯಾದಂತಹ ಡ್ಯಾಮೇಜ್ ಗಳನ್ನ ಹೈಕಮಾಂಡ್ ಮಟ್ಟದಲ್ಲಿ ಇಡಕ್ಕಾಗತ್ತಾ, ಅಥವಾ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಾಕಷ್ಟು ಆರೋಪಗಳನ್ನು ಮಾಡಿದೆ. ಹೀಗಾಗಿ ಇವೆಲ್ಲದಕ್ಕೂ ಕೂಡ ಸಮಜಾಯಿಷಿಯನ್ನ ಕೊಟ್ಟು ನಂತರದಲ್ಲಿ ಈ ಸಂಪುಟ ಸರ್ಕಸ್ ವಿಚಾರವನ್ನ ಮಾತನಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ವಿಚಾರದಲ್ಲಿ ಸಂಪುಟದ ಬದಲಾವಣೆ ಆಗಲೇಬೇಕು ಎನ್ನುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿ ಇದೀಗ ದೆಹಲಿಯ ಕರ್ನಾಟಕ ಭವನದಿಂದ ನೇರವಾಗಿ ಹೈಕಮಾಂಡ್ ಭೇಟಿಗೆ ತೆರಳಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ನಟೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಇವತ್ತು ದೆಹಲಿ ಅಂಗಳದಲ್ಲಿ ಸಾಕಷ್ಟು ರಾಜ್ಯ ರಾಜಕೀಯದ ವಿಚಾರವಾಗಿ